ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬಿಸಿ ಆಗ್ತಾ ಇದೆಯಲ್ಲ ಇಲ್ಲಿ. ಅನುಗೆ ಬಿಸಿ ಆಯ್ತು ಅಂದ್ರೆ ಇನ್ ಮದುವೆ ಫಿಕ್ಸ್ ಆಯ್ತು ಅಂತಾನೆ. ಈಗ ಬಿಸಿ ಆಗಕ್ ಶುರು ಆಗಿದೆ ನಿನ್ಗೆ. ಅಯ್ಯಯ್ಯೋ ವಾಟ್ ಈಸ್ ಹ್ಯಾಪನಿಂಗ್? ಅಲ್ಲ ಮೇಡಮ್, ಟವಲ್ ಸನ್ಮಾನ ಏನ್ ಮಾಡಿಲ್ಲ ಮೇಡಮ್, ಅವ್ನ ಮಾನ ಮುಚ್ತಾ ಇದ್ದೀನಿ. ಇಲ್ಲಿ ಅವನು ಮಳೆಯಲ್ಲಿ ನೆನಿತಾ ಇದ್ರೆ ನೀವು ಕಣ್ಣೀರಲ್ಲಿ ನೆನಿತಾ ಇದ್ರಿ. ಏನೋ ಏನಾಯ್ತು ನಿನ್ಗೆ? ಚೆನ್ನಾಗಿದ್ದಲು. ಅಂದ್ರೆ ಅರ್ಜುನ್ ನೋಡು, ಹುಡುಗಿ ನೋಡೇ ಇಲ್ಲ ಪಾಪ. ಅವ್ಳ ಮಾನ ಮುಚ್ಚಕ್ ಹೋಗ್ಲಿಲ್ಲ, ಇವನ್ ಮಾನ ಮುಚ್ಚಕ್ ಹೋಗಿದ್ದಾರೆ. ಅಲ್ಲ ಸರ್, ನಮ್ ಜೀವನದಲ್ಲಿ ಒಂದ್ ಡ್ರಾಪ್ ಮಳೆ ನೀರು ಬಿದ್ದಿಲ್ಲ ಕಣೋ. ನಿಂದು ಒದ್ದಾಡ್ತಾ ಇದೆಯಲ್ಲೋ. ಅಲ್ಲ ಸರ್, ಸೀಸನ್ 13 ಅಲ್ಲಿ ಪಿಂಕ್ ಕಲರ್ ಶರ್ಟ್ ಹಾಕೊಂಡ್ ಬಂದಿದ್ಯಾ ಮಗ ನೀನು. ಇದೇ ರೀತಿ ಕೈ ಕಟ್ಕೊಂಡು ನಾನು ನಮ್ ತಂದೆ ಕನ್ಸನ ಡಾನ್ಸ್ ಮಾಡಕ್ ಬಂದಿದ್ದೀನಿ ಅಂತ ಬಂದಿದ್ದ. ಬೆಂಗಳೂರಲ್ಲಿ ಹೇಳಿದೆ, ಎಲ್ಲಿಂದ ಎಲ್ಲಿ ಬರ್ಬೇಕಂತ ಗೊತ್ತಿಲ್ಲ. ಬಸ್ ಅಲ್ಲಿ ಹೇಳಿದೆ, ಅಲ್ಲಿಂದ ಮೆಜೆಸ್ಟಿಕ್ ಅಂತಾನು ಗೊತ್ತಿರ್ಲಿಲ್ಲ. ನಿಮ್ಮ ಸ್ಟೂಡೆಂಟ್ ನಿಮ್ಮ ಮುಂದೆನೆ ಹಿಂಗ್ ಬಂದಲ್ಲ, ಹೆಂಗನ್ನಿಸ್ತು ಸರ್? ನಾನು ಹಿಂಗೆಲ್ಲ ಹೋಗ್ಬಿಟ್ಟಿದ್ದೆ ಸರ್. ಬಟ್ ಸಖತ್ತಾಗಿ ಮಾಡಿದೆ, ಸೂಪರ್ ಆಗಿ ಮಾಡಿದೆ. ರಿಯಲ್ ಆರ್ಟಿಸ್ಟ್ ಕಣ. ಮ್ಯೂಸಿಷಿಯನ್ಸ್ಗೆ ತುಂಬ ಸಂಕೋಚ ಫಸ್ಟ್ ಆಫ್ ಆಲ್. ಅದ್ರಲ್ಲಿ ಇವನಿಗೆ ಇನ್ನೂ ಜಾಸ್ತಿ ಆರ್ಟ್ಗೋಸ್ಕರ ಅವನೊಂದು ಎಲ್ಲ ಮಾಡಿದ್ದಾನೆ. ನೀವು ತುಂಬ ಹಂಗೆಲ್ಲ ನೋಡಬೇಡಿ, ನಿಜವಾಗ್ಲೂ ಚೆನ್ನಾಗಿ ಮಾಡಿ, ಸೂಪರಾಗಿ ಮಾಡಿ, ಸೂಪರಾಗಿ ಮಾಡಿ. ತಲೆಲ್ಲ ಓಡಿಸ್ಕೊಳ್ಳೋ. ಏನೋ ಮದುವೆಗೆ ಆಗ್ತೀನೋ ಮದುವೆ ಮಾಡ್ಬಿಡ್ತೀನಿ ಅಂತ ಹೇಳ್ದೆ ಕೇಳ್ದೆ ಏನೋ ಮಾಡ್ಕೊಬಿಟ್ಟಿಯ. ನಿಮ್ಗೆ ಇನ್ನ ಅರ್ಗಿಸ್ಕೊಳಕ್ ಆಗ್ತಾ ಇಲ್ಲ ಅಲ್ಲ? ಆಗ್ತಾ ಇಲ್ಲ ಮೇಡಮ್, ವಯಸ್ಸಿಗೆ ಬಂದ್ಬಿಟ್ಟಾನ ಮದುವೆ, ಹುಡುಗಿ ನೋಡಿ ಮದುವೆ ಮಾಡ್ಬಿಡೋಣ ಮೇಡಮ್. ಸರ್ ಅದೆಲ್ಲ ಬಿಡಿ. ಆಕ್ಚುಲಿ ಗುರುಗೆ ತಕ್ಕ ಶಿಷ್ಯ ಸರ್. ನೀವು ಸೈಲೆಂಟ್ ಆಗಿರ್ತೀರ ಮ್ಯೂಸಿಕ್ ಅಲ್ಲಿ, ಬಟ್ ರೊಮ್ಯಾನ್ಸ್ ಅಂತ ಬಂದ್ರೆ ನೀವೆಂತ ವೈಲೆಂಟ್ ಅನ್ನೋದನ್ನ ಅವನದನ್ನ ಪ್ರೂವ್ ಮಾಡಿದಾನೆ ಸರ್. ಅವನು ಈ ವಿಷಯದಲ್ಲಿ ಅವ್ರವರೇ ಪ್ರೂವ್ ಮಾಡ್ಕೋಬೇಕು. ನನ್ನ ಬದಲು ಅವ್ನು ಪ್ರೂವ್ ಮಾಡಂಗಿಲ್ಲ, ಇವನ್ ಬದಲು ನಾನು ಪ್ರೂವ್ ಮಾಡಂಗಿಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.